ಪರಿಮಳ ಬರ್ತದೆ, ಭಾರಿ ಪರಿಮಳ ಬರ್ತದೆ. ನನಗೀಗನೇ ಊಟ ಮಾಡ್ಲಿಕ್ಕೆ ಮನಸ್ಸುಂಟು. ನೀನಲ್ಲಿ ಬಂದು ನಾನು ರೋಡಲ್ಲಿ ಹೋಗುವಾಗ ಅಲ್ಲಿ ಪರಿಮಳ ಬರ್ತದೆ. ಎಂತ ಒಂದು ಬಿರಿಯಾನಿ ತಿನ್ನುವಾಗ ನೋಡ್ಬೇಕು. ಇನ್ನು ಪರಿಮಳ ಊರೆಲ್ಲ ಹಬ್ಬಿಕೊಂಡು ಹೋಗಿದೆ. ಮತ್ತೆ ಕೈ ಉರಿ ಬರ್ತಾ ಉಂಟು, ಕೈ ಚಲಕ ಹಾಗೆ ಆಗಿದೆ, ಕೈ ಎಲ್ಲ ಉರಿ ಬರ್ತಾ ಉಂಟು. ಮೋಪಿಶ್ ಮಾಡಿದ್ರಲ್ಲಿ ಎಲ್ಲ ಮನೆ ಎಲ್ಲ ಬಿರಿಯಾನಿ ಕಮ್ಮನ. ಮನೆಯೆಲ್ಲ ತಿಂದ್ಬಿಡ್ಬೇಕು ಬಿರಿಯಾನಿ ಬರಬೇಡ ಅಂತ. ಅದರೊಟ್ಟಿಗೆ ಕಬಾಬ್. ಪ್ರಿಯ ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ಎಂತ ಗೊತ್ತುಂಟ ವಿಷಯ ಎಂತ ಇಲ್ಲ. ಇವತ್ತು ಸಂಡೇ, ಹಾಗೆ ನಾವು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ತಿದ್ದೇವೆ. ಯಾವಾಗಲೂ ಸಹ ಮೀನು ತಿಂದು ತಿಂದು ಬೋರ್ ಆಗುದಲ್ಲ, ಹಾಗೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಇವತ್ತು ಸಂಡೇ ಸ್ಪೆಷಲ್ ಬಿರಿಯಾನಿ ಮಾಡ್ತಿದ್ದೇನೆ. ಅಂದ್ರೆ ತುಂಬಾ ಸಮಯ ಆಯ್ತು ಬಿರಿಯಾನಿ ಮಾಡದೆ. ಹಾಗೆ ಇವತ್ತು ಮಾಡುವಂತ ಸ್ವಲ್ಪ ತೊಡುವಾಗಿದೆ, ಹಾಗೆ ಮಾಡ್ತಾ ಇದ್ದೇವೆ. ನಂಗೆ ಎಷ್ಟು ಸಾಮಾನು ನೆನಪುಂಟು ಅಷ್ಟು ತೆಗೆದಿಟ್ಟಿದ್ದೇವೆ. ಬಿರಿಯಾನಿ ಮಾಡ್ಲಿಕ್ಕೆ ಏನು ಭಂಗ ಇಲ್ಲ, ಒಂಥರ ಇವತ್ತೊಪ್ಪು ಮಾಡಿದಾಗಿನೇ. ಅಂದ್ರೆ ಎಲ್ಲ ಒಂದೇ ಕಟರಿಯಲ್ಲಿ ಮಾಡುದಲ್ಲ, ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬಿರಿಯಾನಿ ಮಾಡುದು. ಹಾಗೆ ಎಷ್ಟು ಸಾಮಾನು ನೋಡಿ, ಸಿಂಪಲ್ ಉಂಟು. ಜಾಸ್ತಿ ಬಿರಿಯಾನಿ ನೋಡ್ಲಿಕ್ಕೆ ಹೋದ್ರೆ ಚಿಕನ್ ಅಲ್ಲಿ ಬಿರಿಯಾನಿ ಮಾಡ್ಲಿಕ್ಕೇನೆ ಈಸಿ, ಅಷ್ಟು ಕಷ್ಟ ಇಲ್ಲ. ಬನ್ನಿ, ಎಂತೆಲ್ಲ ಸಾಮಾನು ತೋರಿಸ್ತೇನೆ. ಎಲ್ಲ ಎಷ್ಟು ನೆನಪುಂಟು ಅಷ್ಟೆಲ್ಲ ತೆಗೆದಿಟ್ಟಿದ್ದೇನೆ. ಮತ್ತೆಲ್ಲ ಬಿರಿಯಾನಿ ಮಾಡ್ತಾ 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 ಸಾಮಾನೆಲ್ಲ ಆಗ್ತಾ ಹೇಳ್ತೇನೆ ನಾನು ಎಂತ ಹಾಕ್ಲಿಕ್ಕಂತ. ಈಗ ಸದ್ಯಕ್ಕೆ ನೋಡಿ, ಬಿರಿಯಾನಿ ಮಾಡ್ಲಿಕ್ಕೆ ನಾನು ಫಸ್ಟ್ ಬೋನವರದ್ದು ಬಿರಿಯಾನಿ ಮಸಾಲ ತಗೊಂಡಿದ್ದೇನೆ. ಹಾಗೆ ನೀರುಳ್ಳಿ, ಆನಿಯನ್ ಎಷ್ಟು ಹಾಕ್ತೀರಿ ಅಷ್ಟು ರುಚಿ ಬರ್ತದೆ. ಇದೆಲ್ಲ ಫ್ರೈ ಮಾಡ್ಲಿಕ್ಕೆ. ಆದ ಮೇಲೆ ಬೀಜದ ರಾಶಿ, ತುಪ್ಪ, ಮೊಸರು ಮ್ಯಾಗ್ನೇಟ್ ಮಾಡ್ಲಿಕ್ಕೆ, ಮತ್ತೆ ಶುಂಠಿ ಬೆಳ್ಳುಳ್ಳಿ, ಇದು ಪೇಸ್ಟ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ, ಮತ್ತೆ ಇದು ಕೊತ್ತಂಬರಿ, ಮತ್ತೆ ಪುದೀನ, ಮತ್ತೆ ಮೆಣಸು. ಇದು ಗರಂ ಮಸಾಲ, ಇದು ಯಾವುದು ಪಿಜಿಂದ ಹಿರೆ, ಏಲಕ್ಕಿ, ಲವಂಗ, ಚಕ್ಕೆ, ಮತ್ತೆ ಸ್ಟಾರ್. ಇಷ್ಟು. ಇದು ಊಟ ಇಲ್ಲ, ಇದು ಬೇಯಿಸ್ತೇವಲ್ಲ ಅವಾಗ ಹಾಕ್ಲಿಕ್ಕೆಲ್ಲ. ಈಗೆಲ್ಲ ಫಸ್ಟ್ ನಾವು ಇದು ಮತ್ತೆ ಬಾಸ್ಮತಿ ಅರಿ ತೋರಿಸ್ತೇನೆ. ನಾವಿಲ್ಲ ಬಾಸ್ಮತಿ ಅರಿಯನ್ನು ಇದು ಯಾವುದು ಬಿರಿಯಾನಿಗೆ ತಗೊಂಡಿದ್ದೇವೆ. ಕೆಲವರು ಬೇರೆ ಬೇರೆ ನಮೂನೆಯ ಇದು ಅಕ್ಕಿ ತಗೊಳ್ತಾರೆ, ಆದ್ರೆ ನಾವು ಇವತ್ತು ಬಾಸ್ಮತಿಯಲ್ಲಿ ಒಳ್ಳೇದಾಗ್ತದೆ ಬಿರಿಯಾನಿ. ಹಾಗೆ ಈ ಲೋಟೆಯಲ್ಲಿ ನಾವು 4 ಲೋಟೆ ದೊಡ್ಡ ಲೋಟೆಯಲ್ಲಿ ತಗೊಂಡಿದ್ದೇವೆ. ಹಾಗೆಲ್ಲ ಇದನ್ನು ನಾವು ಒಳ್ಳೆ ಮಾಡಿ ತೊಳೆದು ಈಗ ಸ್ವಲ್ಪ ಹೊತ್ತು ನೆನೆಸಿಡ್ಲಿಕ್ಕೆ ಉಂಟು. ಒಂದು 5 ನಿಮಿಷ ಸಾಕು. 5 ನಿಮಿಷ ಸಹ ಬೇಕಂತಿಲ್ಲ, ಸ್ವಲ್ಪ ಹೊತ್ತು ನೆನೆಸಿಟ್ಟು ಇದೆಲ್ಲ ನೀರು ಕೊದಿಲಿಕ್ಕೆ ಇಟ್ಟಿದ್ದೇವೆ. ಇದಕ್ಕೆ ಹಾಕಿ ಬಿಡುದು. ವೀಕ್ಷಕರೇ, ಇವಳೆಂತ ಕನ್ನಡಕ ಹಾಕೊಂಡು ಬೇಲೆ ಮಾಡೋದು ಅಂತ ತಿಳಿಸಿದ್ದೀರಾ? ಇಲ್ಲ ವೀಕ್ಷಕರೇ, ನಿಮ್ಗೆ ಗೊತ್ತುಂಟಲ್ಲ ಈ ನೀರುಳ್ಳಿಯ ಕತೆ. ಈ ನೀರುಳ್ಳಿ ಬಾರಿ ಕಣ್ಣಲ್ಲಿ ನೀರು ಬರಿಸ್ತದೆ. ಹಾಗೆ ನಾನು ಸ್ವಲ್ಪ ಕನ್ನಡಕ ಹಾಕಿದ್ರೆ ಸ್ವಲ್ಪ ಆರಾಮದಾಯಕವಾಗ್ತದೆ. ನೀರುಳ್ಳಿ ಇಲ್ಲ ಮೂರುವಾಗ ನಂಗೆ ಬಾರಿ ಕಷ್ಟದ್ದು ಬೇಲೆ ಅಂದ್ರೆ ಇದು ನೀರುಳ್ಳಿ ಮೂರುದು. ಹಾಗಾಗಿ ನಾನು ನೀರುಳ್ಳಿಯ ಸುದ್ದಿಗೆನೆ ಹೋಗಲ್ಲ. ಹಾಗೆ ಇದು ನೀರುಳ್ಳಿ ನಂಗೆ ಒಂದು ಮೂರುವಾಗನೇ ಕಣ್ಣಲ್ಲಿ ದರ 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 ನೀರು ಬರ್ತದೆ. ಇದೆಲ್ಲ ನಾವು 1 ಮೂರಿದೆ, ಕಣ್ಣಲ್ಲಿ ಈಗ ಬರ್ತಾ ಇಲ್ಲ, ಅಂದ್ರೆ ಸ್ವಲ್ಪ ಆರಾಮ ಆಗ್ತಾ ಉಂಟು. ಹಾಗೆ ಈಗ ತುಂಬಾ ನೀರುಳ್ಳಿ, ಇಷ್ಟು ನೀರುಳ್ಳಿ ಕೊಚ್ಚಬೇಕಲ್ಲ ವೀಕ್ಷಕರೇ. ಹಾಗೆ ನಾನು ಕನ್ನಡಕ ಹಾಕೊಂಡು ಕೊಚ್ಚುತ್ತಾ ಇದ್ದೇನೆ. ಹಾಗೆ ನೋಡಿ, ಕೊತ್ತಂಬರಿ ಸೊಪ್ಪು ಇದು ಮಾಡಿದೆ. ಎಂತ ಮಾಡಿದೆ, ಇದು ಮಾಡಿದೆ, ಕಟ್ ಮಾಡಿದೆ. ಮತ್ತೆ ಟೊಮೆಟೊ ಕಟ್ ಮಾಡಿದೆ, ಪುದೀನ ಸೊಪ್ಪು ಬೇರೆ ಬೇರೆ ಮಾಡಿಟ್ಟೆ. ಮತ್ತೆ ಬೆಳ್ಳುಳ್ಳಿ ಇದು ಹೀಗೆ ಬಿಡಿ ಮಾಡಿದೆ. ಹಾಗೆ ಈಗ ನೀರಿಟ್ಟಿದೆಲ್ಲ ವೀಕ್ಷಕರೇ, ಬನ್ನಿ ನಾವು ಅದಕ್ಕೆ ಅಕ್ಕಿ ಹಾಕುವ. ಒಳ್ಳೆ ಮಾಡಿ ತೊಳ್ಳಿಟ್ಟಿದೆ ಅಕ್ಕಿ, ಇದನ್ನು ಹಾಕಿ ಬಿಡುವ. ಬಿಸಿ ಉಂಟು, ಸ್ವಲ್ಪ ಮೆಲ್ಲ ಹಾಕಿ. ಇದು ಅಕ್ಕಿ ಹಾಕಿದೆ ಬಾಸ್ಮತಿ. ಹಾಗೆ ಇದನ್ನು ಜಾಸ್ತಿ ಬೇಯಿಸ್ಲಿಕ್ಕಂತ ಹೋಗ್ಬೇಡಿ. ಮುಗಿಲರಿ ಹೇಳಿದೆ ಅಲ್ಲ, ಮುಗಿಲರಿ. ಹಾಗೆ ಸ್ವಲ್ಪ ಕಲ್ಲಡಿಸಿ ಬಿಡಿ, ಪಾಯಸ ಕಲ್ಲಡಿಸಿ ಬಿಡಿ. ಹಾಗೆ ಆಯ್ತು. ಇದಕ್ಕೆ ನಾವು ನೋಡಿ ಕೆತ್ತೆ, ಲವಂಗ ಹೇಳಿದೆಲ್ಲ, ನಾನು ಇದು ಎಂತ ಗರಂ ಮಸಾಲೆ ವೀಕ್ಷಕರೇ. ನಾನು ಎಂತ ನವಗ್ರಹ ಪಿಕ್ಚರ್ ಅದೆಲ್ಲ ಹೇಳ್ತಾ ಹೋಗ್ತಿದ್ದೆ. ಗರಂ ಮಸಾಲೆ ಹಾಕಿ ಬಿಡಿ ಆಯ್ತಾ, ಎಲ್ಲ ಹಾಕಿ ಬಿಡಿ. ಇನ್ನೊಂದ್ಸಲ ಮೋಪಿ ಬಿಡಿ, ಪರಿಮಳ ಆಗ್ತದೆ ಅದು. ಉಪ್ಪು ಹಾಕುವ ಮಾರೆ, ಎಂತಾದ್ರೂ ಉಪ್ಪು ಒಂದು ಮಿಸ್ ಆಗ್ಬಾರ್ದು, ರುಚಿ ಸಿಗಲ್ಲ. ಒಂದು ಮುಷ್ಟಿ ತೆಗೆದು ಬಿಡಿ, ಹಾಕಿ.
ಮತ್ತೆ ಇದೆಲ್ಲ ಈ ಬಿರಿಯಾನಿಯಲ್ಲಿ ಕೆಲವು ನಮೂನೆ ಬಿರಿಯಾನಿ ಮಾಡ್ಬೋದು. ಅಂದ್ರೆ ಈಗ ಚಿಕನ್ ಬಿರಿಯಾನಿ ಅಲ್ಲ, ಇದು ಚಿಕನ್ ಬದಲು ನಾವು ಎಟ್ಟಿ ಹಾಕುವುದು, ಎಟ್ಟಿ ಬಿರಿಯಾನಿ ಆಗ್ತದೆ. ಅದೇ ತೆತ್ತಿ ಹಾಕಿದ್ರೆ ತೆತ್ತಿ ಬಿರಿಯಾನಿ ಆಗ್ತದೆ. ನೆಕ್ಸ್ಟ್ ಇಲ್ಲ ಮೀನು ಬಿರಿಯಾನಿ ಸಹ ಆಗ್ತದೆ. ಗೊತ್ತುಂಟ ವೀಕ್ಷಕರೇ, ಅಂಜಲ್ಗೆ ಅಂತ ಸುರ್ಮೈ ಹೇಳ್ತಾರ. ಅದು ಬಿರಿಯಾನಿ ಸಹ ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ. ಇದು ಒಂದು ನಮ್ದು ಮೀನದ್ದೊಂದು ಬಿರಿಯಾನಿ ಮಾಡ್ಲೇಬೇಕು, ಅದು ಹೇಗಂತ ಭಾರಿ ಒಳ್ಳೇದಾಗ್ತದೆ. ಇಡ್ಲಿಕ್ಕೆ ಓನ್ಲಿ 10 ನಿಮಿಷದಲ್ಲಿ ನೋಡಿ. ಇದು ಬೇಯ್ತಂದ್ರೆ ತುಂಬಾ ಬೇಯಲಿಲ್ಲ, ನಾವು ಇದು ಹೇಳಿದೆ ಅಲ್ಲ, ಜಾಸ್ತಿ ಬೇಯಲಿಕ್ಕಿಲ್ಲ, ಸ್ವಲ್ಪ ಗಟ್ಟಿ ಗಟ್ಟಿ ಇರ್ಬೇಕಂತ. ಇಷ್ಟು ಸಾಕು. ಇನ್ನು ತೆಗಿಯುವ ಇದನ್ನು, ಕಬಿಡುವ ಎಂತ ಗೊತ್ತುಂಟಾ, ಆ ಬಿರಿಯಾನಿಯ ನಡುವಲ್ಲಿ ಒಂದು ಸೈಕಲ್ ಗ್ಯಾಪ್ ಬ್ಯಾಲೆ ಮಾಡ್ತಿದ್ದೇನೆ. ಅಂದ್ರೆ ಇಲ್ಲ ಬಿರಿಯಾನಿಗೆ ಒಂದು ಸೈಡ್ ಟೆಕ್ಚರ್, ಒಂದು ಕಬಾಬ್ ಇಲ್ಲಾದ್ರೆ ಮಜಾ ಆಗ್ತದ. ಹಾಗೆ ನಾನು ನೋಡಿ ಕಬಾಬಿಗೆಲ್ಲ ಮಿಕ್ಸ್ ಮಾಡಿದ್ದೇನೆ. ದೊಡ್ಡ ದೊಡ್ಡ ಪೀಸ್ ಇಟ್ಟಿದ್ದೇನೆ ಕಬಾಬಿಗೆ. ಹಾಗೆ ಬಿರಿಯಾನಿಗೆ ನೋಡಿ 2 ಕಿಲೋ ತಗೊಂಡಿದ್ದೇವೆ. ಬಿರಿಯಾನಿಗೆ ಮಾತ್ರ ದೊಡ್ಡ ದೊಡ್ಡ ಪೀಸ್ ನೋಡಿ ಹೀಗೆ ಇಡಬೇಕು. ಸಣ್ಣ ಸಣ್ಣದು ಇದಾಗಲ್ಲ, ಒಳ್ಳೇದಾಗಲ್ಲ. ಹಾಗೇನೆ ನೋಡಿ ಇದು ಆನಿಯನ್ ಎಲ್ಲ ಫ್ರೈ ಆಗ್ತಾ ಉಂಟು. ಇಲ್ಲಿ ಫ್ರೈ ಆದದ್ದೆಲ್ಲ ಇಲ್ಲಿ ಇಟ್ಟಿದೆ. ಹಾಗೆ ನಾನು ಇದನ್ನು ಮಿಕ್ಸ್ ಮಾಡಿದೆ. ಬಿರಿಯಾನಿಯಲ್ಲಿ ಸ್ವಲ್ಪ ಬೇಳೆ ಜಾಸ್ತಿ, ಅದನ್ನು ನಾವು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಸ್ವಲ್ಪ ಕಮ್ಮಿ ಮಾಡಬೇಕು ಬೇಳೆ. ಒಂದು 2 ಜನ ಇದ್ರೆ ಬಿರಿಯಾನಿಯದ್ದು ಬೇಳೆ ಗೊತ್ತಾಗಲ್ಲ, ರಪ್ಪ ಆಗ್ತದೆ. ಆಯ್ತು, ಕಬಾಬದ್ದು ನಂದು ಡನ್ ಆಯ್ತು. ವೀಕ್ಷಕರೇ, ಈಗ ನಾವು ಮ್ಯಾಗ್ನೆಟ್ ಮಾಡ್ಲಿಕ್ಕೆ ಎಂತೆಲ್ಲ ಸಾಮಾನು ಅಂತ ರಪ್ಪ ಹೇಳ್ತೇನೆ, ನೀವು ರಪ್ಪ ನೋಟ್ ಮಾಡ್ಕೊಂಡು ಹೋಗಿ. ಹಾಗೆ ಎಂತೆಲ್ಲ ಬೇಕು ನೋಡಿ, ರಪ್ಪ ನೋಡಿ. ಕೊತ್ತಂಬರಿ 1 ಸ್ಪೂನ್ ಹಾಕಿಬಿಡಿ, ಜೀರಿಗೆ, ಮತ್ತೆ ಇದೆಂತ ಸೋಪು, ಮತ್ತೆ ಇದೆಂತ ಸಣ್ಣ ಸಣ್ಣದದು ಹೇಳ್ತಾರಲ್ಲ, ಎಲ್ಲ ಗರಂ ಮಸಾಲೆ ಹಾಕಿಬಿಡಿ. ಅಪ್ಪ ನೋಡಂತ ಏನೋ ಬಂದಾಗಲಿಗ ಒಂದು ನೆಟ್ಟ ಪುದರಿಯನ್ನ ಉಂಟು, ಒಂದು ಚೂರು ಬಂದು ಬಿಡು. ಉಂಟದೆ ಗಸಗಸೆ ಪಂಪೆ. ವೀಕ್ಷಕರೇ, ಕೊತ್ತಂಬರಿ, ಜೀರಿಗೆ, ಇದು ಸೋಂಪು, ಗಸಗಸ, ಏಲಕ್ಕಿ, ಲವಂಗ, ಕೆತ್ತೆ, ಕಸ್ತೂರಿ ಮೋಂತಿಯೇ ಕಸ್ತೂರಿ ಮೆತ್ತೆ ಎಂತದ, ಮತ್ತೆ ಇದು ಬೀಜ, ಒಂದು ಪುಷ್ಟಿ ಅಲ್ಲ ವೀಕ್ಷಕರೇ, ಮುಷ್ಟಿ ಹಾಕಿಬಿಡಿ. ಮತ್ತೆ ಇದು ಬೆಳ್ಳುಳ್ಳಿ, ಇದು ಶುಂಠಿ ಎಲ್ಲ ಹಾಕಿ ಬಿಡುವ. ಬರಸ್ ಹೀಗೆ ಹಾಕ್ತಾರಲ್ಲ, ಅವು ಎಲ್ಲ ಒಂದೇ ತೋಪಲ್ಲಿ ಮಾಡ್ತಾರಲ್ಲ, ಅದೇ ಟೇಸ್ಟ್ ಆಗುದು ವೀಕ್ಷಕರೇ. ನಿಮ್ಗೆ ಅದು ಗೊತ್ತುಂಟಾ? ಬೇರೆ ಬೇರೆ ಮಾಡಿದ್ರೆ ಮಜಾ ಆಗಲ್ಲ. ಎಲ್ಲ ಹಾಕಿ ಮಿಕ್ಸಲ್ಲಿ ಗರ್ರ ನನಗೆ ಒಂದು ನೆನಪೇ ಆಗಲಿಲ್ಲ ವೀಕ್ಷಕರೇ. ಎಂತ ಗೊತ್ತುಂಟ, ಇದು ಮೇನ್ ಯಾವುದು, ಕೊತ್ತಂಬರಿ ಮತ್ತೆ ಇದು ಪುದೀನ, ಇದು ಸಾಕಿ ಬಿಡಿ ಆಯ್ತಾ. ನಾನು ಹಾಕ್ಲಿಲ್ಲ ಅಂದ್ರೆ ಇವತ್ತು ನೀರು ಹಾಕಿಬಿಡಿ ಸಾಕು. ವೀಕ್ಷಕರೇ, ನಂಗೆ ಗ್ರೈಂಡ್ ಮಾಡುವಾಗ ರಪ್ಪ ನೆನಪಾಯ್ತು ವೀಕ್ಷಕರೇ. ಮೆಣಸೆ ಹಾಕ್ಲಿಲ್ಲ ವೀಕ್ಷಕರೇ. ಮೆಣಸು ಮೇನ್ ಆಯ್ತಾ, ಖಾರ ನಮ್ಗೆ ಬೇಕಲ್ಲ ವೀಕ್ಷಕರೇ. ಎಷ್ಟು ಖಾರ ಬೇಕು ಅಷ್ಟು ಹಾಕಿಬಿಡಿ. ಒಂದು ಮುಷ್ಟಿ ಬೇಕಿದ್ರೆ ಹಾಕಿಬಿಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಖಾರ. ಟಿವಿಯಲ್ಲಿ ಹೇಳ್ತಾರಲ್ಲ ಹಾಗೆ ಹೇಳ್ತೀನಿ ನಾನು. 2 ಕಿಲೋ ಚಿಕನಿಗೆ 2 ಕಿಲೋ ಒಳ್ಳೆ ಮಾಡಿ ತೊಳೆದಿಟ್ಟಿದ್ದೇನೆ. ಇದನ್ನು ಪೂಟಿ ಹೀಗೆ ಹಾಕಿಬಿಡಿ ಒಳ್ಳೆ ಪಾತ್ರೆಗೆ. ಈಗ ನಾನಿಲ್ಲ ಅವಾಗ ಪೇಸ್ಟ್ ಅದು ತೋರಿಸಿದೆ ಅಲ್ಲ, ಆ ಪೇಸ್ಟನ್ನು ಹೀಗೆ ಬುಳ್ಳುಕ್ಕಂತ ಹಾಕಿಬಿಡಿ ವೀಕ್ಷಕರೇ. ನೆಕ್ಸ್ಟ್ ಕೊಜಪ್ಪು ಅಂದ್ರೆ ಮೊಸರನ್ನು ನಾವು ಎಷ್ಟು ಬೇಕು ಅಷ್ಟು ಹಾಕಿಬಿಡಿ. ಮೊಸರು ಸಾಕು, ಗ್ರೇವಿ ಎಲ್ಲ ಬರ್ತದೆ, ಸ್ವಲ್ಪ ಹಾಕಿಬಿಡಿ ದಪ್ಪ ಮೊಸರು. ನೀರೆಲ್ಲ ಹಾಕಬೇಡಿ, ಎಂತ ಹಾಕಬೇಡಿ ನೀರು. ಉಪ್ಪು, 1 ಟೀ ಸ್ಪೂನ್ ಮೆಣಸಿನ ಪುಡಿ, ಮಂಜದ ಪೊಡಿ, ಅದು ಸ್ವಲ್ಪ ಹೆಚ್ಚನೆ ಹಾಕಿ. ಇದು ಕೋರಿ ನಂಜಲ್ಲ ಹಾಕಿಬಿಡಿ, ಮಂಜದ ಪೊಡಿ. ಇದು ಮಸಾಲ 1 ಸ್ಪೂನ್ ಹಾಕಿಬಿಡಿ. ಆನಿಯನ್ ಫ್ರೈ ಮಾಡಿದೆಲ್ಲ ಇದರಲ್ಲಿ ಒಂದು ಮುಷ್ಟಿ ಇದನ್ನು ಹಾಕಿಬಿಡುವ ಆಯ್ತಾ ಚಿಕನಿಗೆ. ನಂತರ ಒಳ್ಳೆ ಮಾಡಿ ಕೈ ತೊಳೆದಿರಿ. ಮತ್ತೆ ಈಗ ಮಿಕ್ಸ್ ಮಾಡಲಿಕ್ಕೆ ಉಂಟು. ಈಗ ಮಿಕ್ಸ್ ಮಾಡುವ. ನೀವು ಸ್ಟೈಲಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡುವವರು ಮಾಡ್ಬೋದು. ನನಗೆ ಕೈಯಲ್ಲಿ ಸ್ಪೂನಲ್ಲೆಲ್ಲ ಇದು ಬಲ ಸಾಗಲ್ಲ, ಅಭ್ಯಾಸ ಸಹ ಇಲ್ಲ. ಕೈಯಲ್ಲೇ ಇದು ಮಿಕ್ಸ್ ಮಾಡ್ಬೇಕಾಯ್ತಾ, ಅದ್ರದ್ದು ರುಚಿ ಬೇರೆ, ನಿಮಗೆ ಗೊತ್ತಿಲ್ಲ. ಮಿಕ್ಸ್ ಮಾಡುವ. 10 ನಿಮಿಷ ಇಟ್ಟು ಬಿಡಿ. ಒಂದು ಅರ್ಧ ಗಂಟೆ ಇಡೋದಾದ್ರೆ ಇಡಿ, ಒಳ್ಳೆ ಇಳ್ಕೊಳ್ತದೆ. ನಾವು ಒಂದು 15 ನಿಮಿಷ ಇಡ್ತೇವೆ. ಇದು ಲೆಮನ್ ಹಾಕಿಬಿಡಿ ಸಾಕಲ್ಲ. ಮಿಕ್ಸ್ ಮಾಡುವ. ಯಾವ್ದಾದ್ರೂ ಆಗ್ಬೋದು, ಬಿರಿಯಾನಿ ಬೇಡ ಅಂತ ಇಸ್ತದೆ, ಬೇಳೆ ಸ್ವಲ್ಪ ಜಾಸ್ತಿ ಅಂದ್ರೆ 5 ನಿಮಿಷ. ನಾನು ಕೇಳಿದಿಲ್ಲ 5 ನಿಮಿಷ ಅಂದ್ರೆ ಬೇಳೆ ತುಂಬಾ ಜಾಸ್ತಿ ಉಂಟು. ಒಂದು 2-4 ಕೈ ಬೇಕು ಹಾಗೆ ಬಿರಿಯಾನಿಗೆ. ಯಾರು ಬಿರಿಯಾನಿ ಕಂಡಿದ್ದದು? ನಮ್ದು ನಿಂದ ಕೈ ಮತ್ತೆ ಗಂಜಿ ಆಗ್ಬೋದು, ಒಳ್ಳೇದು.
ಮಾತ್ರ ಮಾತಾಡಿ ನನ್ನ ಬೀಜ ಕಟ್ಟಿ ಹೋಗ್ತದೆ ಮಾರೆ. ದ್ರಾಕ್ಷಿ ಇದು ದಪ್ಪ ಆಗ್ತದೆ. ಮತ್ತೆ ಇದು ನೆಯ್ಯಿ ಇಲ್ಲ, ವೇಸ್ಟ್ ಆಗಲ್ಲ. ಇದು ನೆಯ್ಯನ್ನು ಮತ್ತೆ ನಾವು ಅದಕ್ಕೆ ಹಾಕಿ ಬಿಡುವ. ಚಿಕನ್ ಒಂದು ಬಿರಿಯಾನಿಯಲ್ಲಿ ಸ್ಪೆಷಲ್ ಏನಂದ್ರೆ ಕೊತ್ತಂಬರಿ ಸೊಪ್ಪನ್ನು ನಾವು ನೆಯ್ಯಲ್ಲಿ ಹುರಿದು ಬಿಡುವ, ಆಯ್ತಾ? ಓ ಚಿನಿಯ ಅದು ಸ್ಮೆಲ್ ಎಲ್ಲ ಹೋಗ್ಬಿಡ್ಲಿ, ಹಸಿ ಸ್ಮೆಲ್. ಇದೆಲ್ಲ ಫ್ರೈ ಮಾಡಿ ಆಗಿದೆ. ಇದು ಫ್ರೈ ಆಯ್ತು, ಇದು ಫ್ರೈ ಆಯ್ತು, ಇದು ಫ್ರೈ ಆಯ್ತು. ಈ ಫ್ರೈ ಅನ್ನು ನಾವು ಬೇರೆ ಬೇರೆ ಮಾಡ್ಲಿಕ್ಕೆ ಎಂತ ಇಲ್ಲ. ಈ ಫ್ರೈ ಅನ್ನೆಲ್ಲ ಒಂದೇ ಇದಕ್ಕೆ ಹಾಕಿಬಿಡು. ಬೇರೆ ಬೇರೆ ಯಾಕೆ ಇಡುದು? ನಮ್ದು ಇವತ್ತೋಪು ಬಿರಿಯಾನಿ, ಬಿರಿಯಾನಿ ಅಲ್ಲ ಇವತ್ತೋಪು ಬಿರಿಯಾನಿ. ಹಾಗೆ ಎಲ್ಲ ಒಂದೇ ಕಟರಿಯಲ್ಲಿ ಮಾಡಿ ಬಿಡುವುದಲ್ಲ. ಹಾಗೆ ಇದನ್ನು ಮತ್ತೆ ಮಿಕ್ಸ್ ಮಾಡುವ, ಆಯ್ತಾ? ಎಂತ ಗೊತ್ತುಂಟಾ, ಆವಾಗೊಮ್ಮೆ ಎಣಿಸಿದೆ ಇದು ಸ್ವಲ್ಪ ಫ್ರೈ ಮಾಡಿ ಮತ್ತೆ ಇದನ್ನೆಲ್ಲ ಇನ್ನೊಂದಕ್ಕೆ ಇದು ತಪಲೆಗೆ ಹಾಕುದಂತ. ಅದು ಬೇಡ, ಅದು ಡಬಲ್ ಬೇರೆ ಆಗ್ತದಲ್ಲ. ಇದಕ್ಕೆ ನಮ್ದು ಎಂತ ಇವತ್ತೋಪು ಬಿರಿಯಾನಿ ಅಲ್ಲ, ಹಾಗೆ ನಾವು ಇವತ್ತೋಪೆ ಮಾಡಿ ಬಿಡುವ. ಈ ಟೊಮೆಟೊನ್ನು ಇದಕ್ಕೆ ಹಾಕಿ ಬಿಡುವ. ಹಾಕುವ, ಜಾಸ್ತಿ ಬೇಡುವ. ನಾವು ಇದು ಹುಳಿ ಹಾಕಿದೆ ಅಲ್ಲ, ಜಾಸ್ತಿ ಬೇಡ, ಇಷ್ಟು ಸಾಕು. ಬೇಡವಾ? ಕೆಲವೊಬ್ಳು ಗೋಸ್ ಬರ ಸಾಕು ಹಾಕಿ ಹೇಳುದು. ಹಾಕಿದೆ. ನಂತರ ಇದೊಂದು ಗ್ಯಾಸಲ್ಲಿ ಇಡುವ, ಮತ್ತೆ ಮೋಪಿಸುವ. ಈಗ ಒಂದು ಸ್ವಲ್ಪ ಇದು ತುಪ್ಪ ಒಂದು ಸ್ವಲ್ಪ ಮೇಲೆ ಹಾಕು ಬಿಡುವ. ಒಳ್ಳೆ ಘಮ ಬರ್ತದೆ. ಈಗ ಕೈಯಲ್ಲಿ ಇದು ಮಾಡುವ, ಮಿಕ್ಸ್ ಮಾಡುವ. ಸಾಕು, ಮಿಕ್ಸ್ ಮಾಡಿದ್ದು ಸಾಕು. ಈಗ ಒಂದು ಸ್ವಲ್ಪ ಬೇಯಲಿ. ಹೀಗೆ ನೋಡ್ತಾ ಇರ್ಬೇಕು, ಇಲ್ಲಾಂದ್ರೆ ಅಡಿ ಹಿಡಿತದೆ. ನೀರೆಲ್ಲ ಹಾಕ್ಲಿಲ್ಲಲ್ಲ. ನನ್ನ ಬಡಿಯುವ ಸೌಂಡಿಗೆ ಪಕ್ಕದ ಮನೆಯವ್ರು ಕೇಳ್ಬೇಕು, ಎಂತ ಇವಳು ಬಡಿಯುವ. ಆಗ ನಾನು ಹೇಳ್ಬೇಕು, ಬಿರಿಯಾನಿ ಮಾಡಿದೆ. ಈ ಬಿರಿಯಾನಿಗೆ ಮೇನ್ ಕಲರ್ ಹಾಕ್ತಾರಲ್ಲ, ಅದು ಕಲರ್ ಎಲ್ಲ ನಾವು ಎಂತ ಯೂಸ್ ಮಾಡ್ತಿಲ್ಲ. ನಾವು ಪ್ಯೂರ್ ಪಜ್ಜಿ ಹಾಲಿಗೆ, ಹಸಿ ಹಾಲಿಗೆ ಕೇಸರಿ ಉಂಟಲ್ಲ, ಕೇಸರಿ ಹಾಕಿ ಬಿಡುವ. ಇದು ಈಗ ಕಲರ್ ಬಿಡ್ತದೆ, ಹಳದಿ ಕಲರ್ ಆಗ್ತದೆ. ನಮ್ಗೆಲ್ಲ ಕಲರ್ಗೆ ಇಷ್ಟೇ ಸಾಕು. ಹಸಿ ಹಾಲಿಗೆ ಇದು ಕೇಸರಿ ಅದು ನಾ ಮೋಪುವ ಬಿರ್ದಲ್ಲಿ ಕೋರಿ ಎಲ್ಲ ಆಚೆ ಪೀಸ್ ಆಗ್ತದೆ. ಪರಿಮಳ ಬರ್ತದೆ, ಭಾರಿ ಪರಿಮಳ ಬರ್ತದೆ. ನನಗೆ ಈಗನೇ ಊಟ ಮಾಡ್ಲಿಕ್ಕೆ ಮನಸ್ಸುಂಟು. ನೀನಲ್ಲಿ ಬಂದು ನಾನು ರೋಡಲ್ಲಿ ಹೋಗುವಾಗ ಅಲ್ಲಿ ಪರಿಮಳ ಬರ್ತದೆ. ಎಂತ ಒಂದು ಬಿರಿಯಾನಿ ತಿನ್ನುವಾಗ ನೋಡ್ಬೇಕು. ಇನ್ನು ಪರಿಮಳ ಊರೆಲ್ಲ ಹಬ್ಬಿಕೊಂಡು ಹೋಗಿದೆ. ಮತ್ತೆ ಕೈ ಉರಿ ಬರ್ತುಂಟು, ಕೈ ಚಲಕ ಹಾಗೆ ಆಗಿದೆ. ಕೈ ಎಲ್ಲ ಉರಿ ಬರ್ತುಂಟು ಮೋಪಿಶ್ ಮಾಡಿದ್ರಲ್ಲಿ. ಎಲ್ಲ ಮನೆ ಎಲ್ಲ ಬಿರಿಯಾನಿ ಕಮ್ಮನ. ಇನ್ನು ಮನೆಯೆಲ್ಲ ತಿಂದು ಬಿಡ್ಬೇಕು ಬಿರಿಯಾನಿ ಪರಿಮಳ ಅಂತ ಹೇಳಿ. ಬಿರಿಯಾನಿ ಪರಿಮಳ ಈಗ ಬಂದದ್ದಷ್ಟೇ. ನನಗೆ ಪರಿಮಳ ಕೇಳಿ ಕುತ್ಕೊಂಡು ಅಂತ ಆಗ್ತದೆ ಸ್ವಲ್ಪ. ನಂಗೆ ಬೇಳೆ ಮಾಡಿ ಬಂಜಿ ಫುಲ್ ಆಯ್ತು, ಸಾಕಾಯ್ತು. ಸ್ವಲ್ಪ ಅಲ್ಲ, ಎಲ್ಲ ರೆಡಿ ಆಯ್ತು ನೋಡಿ. ಬಿಸಿ ಹೋಗುದು ನೋಡಿ ಅಂತ ಎಲ್ಲ ಒಳ್ಳೆ ರೆಡಿ ಆಯ್ತು. ಊಟ ಎರಡೇ ಆಗಿದೆ. ಎಂತ ಗೊತ್ತುಂಟು, ಒಮ್ಮೆ ಇದು ಅನ್ನ ಮಾಡಿದ್ವಾ, ನಂಗೆ ಅದು ಎಂತದ ಕಮ್ಮಿ ನೋಡಿದಾಗೆ ಆಯ್ತು. ಅದಕ್ಕೆ ಇನ್ನೊಮ್ಮೆ ಅವಳ ಹತ್ರ, ನನ್ನ ಅಕ್ಕನ ಹತ್ರ ಮಾಡಿಸಿತ್ತು, ಮಾಡು ಅಂತ. ಮೊದ್ಲು ಫಸ್ಟ್ ಪದಾರ್ಥ ಹಾಕ್ಬೇಕು, ಯಾಕಂದ್ರೆ ಇನ್ನೊಮ್ಮೆ ಗ್ಯಾಸಲ್ಲಿ ಇಡ್ಲಿಕ್ಕುಂಟು. ಊಟ ಇದು ಅನ್ನ ಹಾಕಿದ್ರೆ ಅಲ್ಲಿಗೆ ಅಡಿ ತಳ ಹಿಡಿತದಲ್ಲ. ಹಾಗೆ ನಾವು ಇದನ್ನು ಫಸ್ಟ್ ಪದಾರ್ಥ ಹಾಕುವ. ಬಿರಿಯಾನಿ ಪೀಸ್ ನೋಡಿ ಅಂತ ದೊಡ್ಡ ಪೀಸ್ ಇಟ್ಟಿದ್ದಾಳೆ. ನೋಡಿ ಹೀಗೆ ಹಾಕ್ಬೇಕು, ಒಂದೇ ಕಡೆ ಹಾಕ್ಬೇಡಿ, ಹೀಗೆ ಬಿಡಿಯಾಗಿ ಹಾಕಿ. ಈಗ ರೈಸ್ ಹಾಕುದು ಅದರ ಮೇಲಿಗೆನೆ. ನಂತರ ನೋಡಿ ಇದು ಆವಾಗ ನಾವು ಇಲ್ಲ ಫ್ರೈ ಮಾಡಿ ಇಟ್ಟದ್ದು ನೋಡಿ, ಅದರ ಮೇಲೆ ಸ್ವಲ್ಪ ಹಾಕುವ, ಆಯ್ತಾ? ರೆಡಿ ಮಾಡಿದ್ದು ಸ್ವಲ್ಪ ಹಾಕುವ, ಜಾಸ್ತಿ ಬೇಡ. ಈಗ ಇನ್ನೊಮ್ಮೆ ಗ್ರೇವಿ ಹಾಕುದು ಅದರ ಮೇಲಿಗೆ. ಫಸ್ಟ್ ಪೀಸ್ ಹಾಕುವ, ಆಚೆ ಎಲ್ಲ ಒಮ್ಮೆಲೆ ಒಂದೇ ಕೊಡಿ ಹಾಕುದು ಬೇಡ. ನಂತರ ಇದು ಅದಕ್ಕೆ ರೈಸ್ ಹಾಕುವ. ನೆಕ್ಸ್ಟ್ ನೋಡಿ ಇಷ್ಟು ಸ್ಟೆಪ್ ಬಂತು. ಈಗ ಲಾಸ್ಟ್ ಸ್ಟೆಪ್ ಎಲ್ಲ ಹಾಕಿ ಬಿಡುವ. ಚಿಕನ್ ಎಲ್ಲ ಉಳಿದ ಗ್ರೇವಿ ಎಲ್ಲ ಹಾಕಿಬಿಡಿ. ಇನ್ನು ಎಲ್ಲ ರೈಸ್ ಉಳಿದದೆಲ್ಲ ಹಾಕಿಬಿಡಿ. ಓಕೆ, ಇದನ್ನು ದಮ್ಮಲ್ಲಿ ಇಡುವ. ನನ್ನ ಹತ್ರ ನೋಡಿ, ಬನ್ನಿ ಅಂತ ವೀಕ್ಷಕರೇ, ಬಿರಿಯಾನಿ ರೆಡಿ. ಸತತ ಪ್ರಯತ್ನ ಬಿಟ್ಟು ದಮ್ಮ
ರುಚಿಗೆ ಅಲ್ಲ, ತೆಗಿತೇನೆ ಸ್ವಲ್ಪ. ನೋಡಿ ಸೈಡಲ್ಲಿ ಕೈಲಿ ಹಾಕ್ಬೇಕು, ಮಿಡ್ಲಾಗಿ ಹಾಕ್ಬಾರ್ದು. ನೋಡಿ ಕೋಟಿಂಗ್ ನೋಡಿ ಅಂತೆ, ಗಸಿ ಪೊಡಿ ಪೊಡಿ ನುಪ್ಪು ಒಟ್ಟಿಗೆ ಬರುದು ಆ ತರ ಹಾಕ್ಬೇಕು. ನಾನು ಕಬಾಬು ನನಗೋಸ್ಕರ ಕಾಯಿಸಿದ್ದೇನೆ. ಮತ್ತೆ ಸ್ವಲ್ಪ ನೋಡಿ ತಲಿ ಮಾಡಿದೆ, ಇದಕ್ಕೆ ತಲಿ ಸ್ವಲ್ಪ ಒಳ್ಳೇದಾಗ್ತದೆ. ವೀಕ್ಷಕರೇ ಎಂತ ಗೊತ್ತುಂಟಾ, ಇದ್ರದ್ದು ಟೇಸ್ಟ್ ನೋಡಿ ಹೇಳ್ತೇನೆ ಹೇಗೆ ಆಗಿದೆ ಅಂತ. ಭಾರಿ ಒಳ್ಳೆದಾಗಿದೆ, ಭಾರಿ ರುಚಿಯಾಗಿದೆ. ಅದರೊಟ್ಟಿಗೆ ಕಬಾಬ್. ವಿಷಯ ಎಂತ ಗೊತ್ತುಂಟಾ, ನಾನೀಗ ಊಟ ಮಾಡ್ತಾ ಇದ್ದೇನೆ. ನಂಗೆ ಈಗೊಂದು ಫಂಕ್ಷನ್ ಹೋಗ್ಲಿಕ್ಕೆ ಉಂಟು. ನಂಗೊಂದು ಫಂಕ್ಷನ್ ಹೋಗ್ಲಿಕ್ಕೆ ಉಂಟು, ಮಲ್ಪೆಯಲ್ಲಿ ಬಯಕೆ ಉಂಟು. ಹಾಗೆ ಈಗ ಬಿರಿಯಾನಿ ಸ್ವಲ್ಪ ತಿಂದು ಇಲ್ಲೊಂದು ಸ್ವಲ್ಪ ಬ್ಯಾಟಿಂಗ್ ಮಾಡಿ ಅಲ್ಲೊಂದು ಸ್ವಲ್ಪ ಬ್ಯಾಟಿಂಗ್ ಮಾಡುವಂತ ರಪ್ಪ ತಿಂತಿದ್ದೇನೆ. ಈಗ ಗಂಟೆ 12 ಆಗ್ತಾ ಬಂತು, ಇಲ್ಲೇ ಆಯ್ತು. ಇನ್ನು ಮಲ್ಪೆಗೆ ಹೋಗ್ಬೇಕು, ಇನ್ನು ಕಾಪಿಂದ ಮಲ್ಪೆಗೆ ಹೋಗ್ಬೇಕು, ರಪ್ಪ ಅಪ್ ಅಂಡ್ ಡೌನ್ ಮಾಡ್ಬೇಕೀಗ. ಹಾಗೆ ರಪ್ಪ ರಪ್ಪ ತಿಂದು ಹೋಗ್ತೇನೆ ಈಗ ಹೊರಡುದು. ಭಾರಿ ಒಳ್ಳೇದಾಗಿದೆ, ರುಚಿ ಮಾತ್ರ ಹೇಳುದೇ ಬೇಡ, ಭಾರಿ ಒಳ್ಳೇದಾಗಿದೆ. ಕಬಾಬ್ ಮತ್ತೆ ಸ್ಪ್ರೈಟ್ ಉಂಟು, ನಾನು ಸ್ಪ್ರೈಟ್ ಈಗ ಕುಡಿತೇನೆ. ಒಳಗೆ ಹೋಗಿ ಬುಳುಕ ದುಂಗಿ ಬಿಡ್ತೇನೆ, ಲೇಟ್ ಆಯ್ತು ವೀಕ್ಷಕರೇ. ಭಾಳ ರುಚಿ, ಭಾಳ ರುಚಿ. ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.